ನಮಸ್ತೆ ಸ್ನೇಹಿತರೆ, ಬೆಂಗಳೂರಿನ ಹಲವು ಹಾಂಟೆಡ್ ಕಥೆಗಳಲ್ಲಿ ಮೋಸ್ಟ್ ಫೇಮಸ್ ಕಥೆಗಳಲ್ಲೊಂದು ಇವತ್ತು ನಾನು ನಿಮಗೆ ಹೇಳಕೊರಟಿರುವಂಥ ಕತೆ ನಾಳೆ ಬಾ. ಇಸ್ವಿ 1990. ಶಾಂತವಾಗಿದ್ದಂತಹ ಬೆಂಗಳೂರಿನ ಪ್ರೆಸ್ಟೀಜಿಯಸ್ ಏರಿಯಾಗಳಾದ ರಾಜಾಜಿನಗರ ಮತ್ತು ಮಲ್ಲೇಶ್ವರಂ ಆತಂಕಕ್ಕೊಳಗಾಗಿತ್ತು, ಭಯಭೀತವಾಗಿತ್ತು. ಹಾಗೆ ಜನರನ್ನು ಭಯಭೀತವಾಗಿಸಿದ್ದದ್ದು ರಾತ್ರಿ ಹೊತ್ತಿನಲ್ಲಿ ಜನರು ಮಲಗಿದ್ದಾಗ ಅವರ ಸಂಬಂಧಿಕರ ಪ್ರೀತಿ ಪಾತ್ರರ ಧ್ವನಿಯಲ್ಲಿ ಅವರನ್ನು ಕರೆದು ಬಾಗಿಲು ಬಡಿಯುತ್ತಿದ್ದಂತಹ ಆತ್ಮ. ಮೊದಲಿಗೆ ಇದೊಂದು ಸುಳ್ಳು ವದಂತಿ ಅಂತ ಭಾವಿಸಲಾಗಿತ್ತು. ಆದರೆ ಆತ್ಮದಿಂದ ಸಾವನ್ನಪ್ಪಿದವರ ಸಂಖ್ಯೆ ಜಾಸ್ತಿ ಆಗ್ತಿದ್ದಾಗೆ ಈ ಆತ್ಮ ಮತ್ತು ಅದರ ಕಥೆಗಳು ಬೆಂಗಳೂರಿನ ತುಂಬ ಹರಡ್ತಾ ಹೋಯಿತು ಮತ್ತು ಜನರನ್ನು ಬೆಚ್ಚಿ ಬೀಳಿಸಿತ್ತು. ಊಹೆ ಮಾಡ್ಕೊಳ್ಳಿ ಸ್ನೇಹಿತರೆ, ಹಗಲಲ್ಲಿ ಸಾವಿರಾರು ಜನ ಜಂಗುಳಿಯಿಂದ ಕೂಡಿರ್ತಿದ್ದಂಥ ಜಾಗಗಳು ರಾತ್ರಿ ಆಗ್ತಿದ್ದಂತೆ ಈ ಆತ್ಮದ ಭಯದಿಂದ ನಿಶಬ್ದವಾಗ್ತಿತ್ತು. ಜನರು ರಾತ್ರಿ ಹೊತ್ತು ಹೊರಗೆ ಓಡಾಡಲು ಕೂಡ ಭಯ ಪಟ್ಕೊಂಡು ತಮ್ಮ ಮನೆ ಸೇರ್ಕೊತಿದ್ರು. ಇದು ಹೀಗೆ ನಡೀತಿರ್ಬೇಕಾದ್ರೆ ಒಂದು ರಾತ್ರಿ ಒಂದು ಮಹಿಳೆ ಈ ಆತ್ಮದ ಸರಣಿ ಕೊಳೆಗಳಿಂದ ತಪ್ಪಿಸ್ಕೊಂಡಿದ್ಲು. ಅವತ್ತಾಗಿದ್ದೇನೆಂದರೆ, ರಾತ್ರಿ ಮಹಿಳೆ ಒಬ್ಬಳೇ ಮನೆಯಲ್ಲಿ ಮಲ್ಕೊಂಡಿರ್ತಾಳೆ. ಮಲಗಿ ಸ್ವಲ್ಪ ಹೊತ್ತಿನ ನಂತರ ತನ್ನ ಗಂಡ ಬಾಗಿಲು ಬಡಿಯುತ್ತಿರುವ ಶಬ್ದ ಕೇಳಿ ಎಚ್ಚರಗೊಳ್ತಾಳೆ ಮತ್ತು ಎದ್ದು ಬಾಗಿಲು ತೆಗೆಯಲಿಕ್ಕಾಗಿ ಹೋಗ್ತಾಳೆ. ಆದರೆ ಆಕೆಗೆ ಏನಾಯ್ತೋ ಏನೋ, ಬಾಗಿಲು ತೆಗೆಯುವ ಮುಂಚೆ ಒಂದು ಬಾರಿ ಕಿಟಕಿಯಿಂದ ಆಚೆ ನೋಡ್ತಾಳೆ. ಆದರೆ ಯಾರೊಬ್ಬರೂ ಇರೋದಿಲ್ಲ. ಮಹಿಳೆ ಮತ್ತೆ ಹೋಗಿ ಮಲ್ಕೋತಾಳೆ. ಸ್ವಲ್ಪ ಹೊತ್ತಿನ ನಂತರ ಮತ್ತೆ ತನ್ನ ಗಂಡನ ಧ್ವನಿ ಕೇಳಿ ಬರುತ್ತೆ ಮತ್ತು ಬಾಗಿಲು ಬಡಿಯಲಾರಂಭಿಸುತ್ತೆ. ಆಗ ಆಕೆಗೆ ನೆನಪಾಗೋದು ಊರಿನ ಜನರೆಲ್ಲ ಮಾತಾಡ್ಕೊಳ್ತಿದ್ದಂಥ ಆತ್ಮದ ಕತೆ. ಆಕೆಗೆ ಅರ್ಥ ಆಗಿರುತ್ತೆ ಇದು ಆ ಆತ್ಮದ ಕೆಲಸನೇ ಅಂತ. ಇದರಿಂದ ಭಯಭೀತಳಾದಂಥ ಮಹಿಳೆ ಭಯದಿಂದಲೇ ನಾಳೆ ಬಾ ಅಂತಾಳೆ. ಆಶ್ಚರ್ಯ ಅನ್ನುವಂತೆ ಅಷ್ಟೊತ್ತು ಇದ್ದಂಥ ಬಾಗಿಲು ಬಡಿಯುವ ಶಬ್ದ ನಿಂತೋಗುತ್ತೆ. ಆ ರಾತ್ರಿ ಮತ್ತೆ ಆ ಶಬ್ದ ಕೇಳಿ ಬರೋದೇ ಇಲ್ಲ. ಆದರೆ ಮರುದಿನ ರಾತ್ರಿ ಮತ್ತೆ ಆ ಆತ್ಮ ಮಹಿಳೆಯ ಮನೆಯ ಬಾಗಿಲನ್ನು ಬಡಿಯಲಾರಂಭಿಸುತ್ತೆ. ಭಯದಿಂದ ಆ ಮಹಿಳೆ ಮತ್ತೆ ನಾಳೆ ಬಾ ಅಂತಾಳೆ. ಆಶ್ಚರ್ಯಕರವಾಗಿ ಮತ್ತೆ ಆ ಶಬ್ದ ನಿಂತೋಗುತ್ತೆ. ಇದಾದ ನಂತರ ಈ ಕತೆ ಜನಜನಿತವಾಗುತ್ತೆ ಮತ್ತು ಜನರು ತಮ್ಮ ಮನೆಯ ಬಾಗಿಲುಗಳ ಮೇಲೆ ನಾಳೆ ಬಾ ಎಂದು ಬರೆಯಲಾರಂಭಿಸ್ತಾರೆ. ಮತ್ತು ಅವರ ಅದೃಷ್ಟವೋ ಏನೋ, ಆ ಆತ್ಮ ಬಾಗಿಲು ಬಡಿಯುವುದು ಸಂಪೂರ್ಣವಾಗಿ ನಿಂತೋಗುತ್ತೆ. ಆದರೆ ಎಲ್ಲರೂ ಇಷ್ಟೊಂದು ಅದೃಷ್ಟವಂತರಾಗಿರಲ್ವಲ್ಲ. ಹೌದು, ಇದಾದ ಕೆಲವು ವರ್ಷಗಳ ನಂತರ ನಾಗೇಶ್ ಎಂಬ ವ್ಯಕ್ತಿ ತನ್ನ ಮನೆಯಲ್ಲಿ ಮಲಗಿರ್ತಾನೆ. ಸುಮಾರು ಮಧ್ಯರಾತ್ರಿಯ ಸುಮಾರಿಗೆ ಆತನ ಮನೆಯ ಬಾಗಿಲನ್ನು ಯಾರೋ ಬಡಿಯುತ್ತಿರುವ ಶಬ್ದ ಕೇಳಿಬರುತ್ತೆ. ನಾಗೇಶ್ ಎದ್ದು ಕೇಳಿಸ್ಕೊಳ್ತಾನೆ ಮತ್ತು ಶಬ್ದವನ್ನು ಗಮನಿಸಿದಾಗ ಅದು ಆತನ ಸಂಬಂಧಿಕರದ್ದೇ ಆಗಿರುತ್ತೆ. ಅವರೇ ಬಂದಿರ್ಬೋದು ಅಂತ ನಾಗೇಶ್ ಎದ್ದು ಹೋಗಿ ಬಾಗಿಲು ತೆಗಿತಾನೆ. ಅಷ್ಟೇ, ಆತ್ಮದ ದಾಳಿಯಿಂದ ನರಳಿ ಪ್ರಾಣ ಬಿಡ್ತಾನೆ. ಆತ್ಮದಿಂದ ಪ್ರಾಣ ಬಿಟ್ಟ ಎಲ್ಲರ ಕಥೆನೂ ಹೀಗೇನೆ ಅಂತ ಹೇಳೋಕ್ಕಾಗಲ್ಲ. ಆ ಆತ್ಮದ ಕೂಗಿಗೆ ಉತ್ತರಿಸಿದವರು, ಬಾಗಿಲು ತೆಗೆದವರು 24 ಗಂಟೆಗಳ ಒಳಗೆ ರಕ್ತಕಾರಿ ಅಥವಾ ಯಾವುದಾದ್ರೂ ನಿಗೂಢ ಕಾರಣಗಳಿಂದ ಸಾವನ್ನಪ್ಪಿದ್ರು. ಮತ್ತು ಈ ನಾಳೆ ಬಾ ಎಂಬ ಸಿಂಪಲ್ ಆದ ವರ್ಡ್ ಅವರಿಗೆಲ್ಲ ರಕ್ಷಾ ಕವಚವಾಗಿತ್ತು. ಈಗಲೂ ಕೆಲವು ಮನೆಗಳ ಬಾಗಿಲುಗಳ ಮೇಲೆ ನಾಳೆ ಬಾ ಅಂತ ಬರೆದಿರೋದನ್ನ ನಾವು ನೋಡಬಹುದು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಬೆಂಗಳೂರು ಹುಡುಗ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.